ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಬನ್ನಿ. ಶುರುವಿನಲ್ಲಿ ಕಂಠಿ ಫೈಟ್ ಮಾಡಿ ಇತ್ತ ಸ್ನೇಹಾಳನ್ನು ಉಳಿಸೇ ಬಿಟ್ಟ. ಈ ಕಡೆ ಸ್ನೇಹಾಳನ್ನು ಉಳಿಸಿ ಪುಟ್ಟಕ್ಕನ ಮನೆಗೆ ಕರ್ಕೊಂಡು ಬಂದು ಬಿಡ್ತಾನೆ. ಬಿಟ್ಟಾಗ ಈ ಕಡೆ ರಾಧಾಗೆ ತುಂಬಾ ಕೋಪ ಬರುತ್ತೆ. ಅಯ್ಯೋ, ಇವಳು ಹೇಗಾದರೂ ಮಾಡಿ ಸತ್ತೋಗ್ತಾಳೆ ಅಂತ ಅಂದ್ಕೊಂಡಿದ್ರೆ ಮತ್ತೆ ಬದುಕಿ ಬಂದಿದ್ದಾಳಲ್ಲಪ್ಪ, ಇವಳನ್ನ ಹೇಗೆ ಮುಗಿಸೋದು ಅಂತ ಹೇಳ್ಬಿಟ್ಟು ರಾಧಾ ಯೋಚನೆಯನ್ನು ಮಾಡ್ತಿರ್ತಾಳೆ. ಈ ಕಡೆ ಪುಟ್ಟಕ್ಕ ಏನಾಯಿತು ಅಂತ ಕೇಳಿದಾಗ, ಅವ್ವ ಅದು ಯಾರೋ ಇವ್ರ ಮೇಲೆ ಅಟ್ಯಾಕ್ ಮಾಡಿಬಿಟ್ಟಿದ್ರು ಅವ್ವ ಅಂತ ಇತ್ತ ಕಂಠಿ ಹೇಳ್ತಾನೆ. ಹೌದಾ, ನೀವು ಇಬ್ಬರು ಎಲ್ಲೆಲ್ಲೋ ಹೋಗಬೇಡಿ ಅಂತ ಪುಟ್ಟಕ್ಕ ಹೇಳ್ತಾಳೆ. ನಂತರ ಹ್ಞೂ ಆಯಿತು ಅಂತ ಹೇಳಿಬಿಟ್ಟು ಸ್ನೇಹ ತಂದೆ ಹೇಳ್ತಾರೆ. ಈ ಕಡೆ ರಾಧಾ, ಕಂಠಿ ಹಾಗೆ ಎಲ್ಲರೂ ಕೂಡ ಮನೆಗೆ ಬರ್ತಾರೆ. ನಂತರ ಕಂಠಿ ಬರಬೇಕಾದ್ರೆ, ನೋಡಿ ನೀವು ಎಲ್ಲಾದರೂ ಹೋಗೋದಾದರೆ ನನಗೇನೆ ತಿಳಿಸ್ಬೇಕು, ನಾನೇನೇ ಬಂದು ಕರ್ಕೊಂಡು ಹೋಗ್ತೀನಿ, ನೀವು ಇಬ್ಬಿಬ್ಬರೇ ಎಲ್ಲಿಗೂ ಹೋಗಬೇಡಿ ಅಂತ ಈ ಕಡೆ ಕಂಠಿ ಸ್ನೇಹ ತಂದೆಗೆ ಹೇಳಿ ನಂತರ ಮನೆಗೆ ಬರ್ತಾರೆ. ಮನೆಗೆ ಬಂದು ನೆನೆಸ್ಕೊಂಡು ಈ ಕಡೆ ಕಂಠಿ ಮನೆಗೆ ಬರ್ತಾನೆ. ಮನೆಗೆ ಬಂದ ನಂತರ ಹೇಗಾದರೂ ಮಾಡಿ ಅವ್ವನಿಗೆ ಈ ವಿಷಯವನ್ನು ಹೇಳಬೇಕು ಅಂತ ಕಂಠಿ ನಿರ್ಧಾರ ಮಾಡಿ ಈ ಕಡೆ ಪುಟ್ಟಕ್ಕನನ್ನು ಇತ್ತಲೇ ಕರ್ಕೊಂಡು ಬಂದು, ಅವ್ವ ನಾನು ನಿಮ್ಮ ಹತ್ರ ಮದುವೆ ವಿಷಯ ಮಾತಾಡಬೇಕಿತ್ತು ಅಂದಾಗ, ಅಯ್ಯೋ ತಪ್ಪಾಯಿತು ಕಣಪ್ಪ, ನಾನು ಅದ್ರ ಬಗ್ಗೆ ನಿನಗೆ ಇನ್ನು ಹಿಂಸೆ ಕೊಡಲ್ಲ, ಬಲವಂತ ಮಾಡಲ್ಲ ಅಂತ ಪುಟ್ಟಕ್ಕ ಹೇಳಿದಾಗ, ಅಯ್ಯೋ ಅವ್ವ ನಾನು ಪೂರ್ತಿಯಾಗಿ ಹೇಳೋದನ್ನು ಕೇಳಿಸ್ಕೊಳ್ಳಿ ಅಂದಾಗ, ಹಾಂ ಏನು ಹೇಳಪ್ಪ ಅಂದಾಗ, ಅವ್ವ ನಾನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಅಂದಾಗ, ಓ ಹೌದಾ, ನೀನು ಮದುವೆ ಆಗ್ತೀಯ ನಿಜವಾಗ್ಲೂನಾ ಅಂತ ಪುಟ್ಟಕ್ಕ ಕೇಳಿದಾಗ, ಯಾರೋ ಅಪ್ಪ ಆ ಹುಡುಗಿ ಅಂತ ಕೇಳ್ತಾಳೆ. ಆಗ ಅವ್ವ ಅದನ್ನು ನಾನು ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ ಅಂತ ಹೇಳಿ ಈ ಕಡೆ ಪುಟ್ಟಕ್ಕನಿಗೆ ಹೇಳ್ತಾನೆ. ಪುಟ್ಟಕ್ಕನಿಗೆ ತುಂಬಾ ಖುಷಿಯಾಗುತ್ತೆ. ಆಯಿತು ಬಿಡಪ್ಪ, ಹೇಗಾದರೂ ಮಾಡಿ ನೀನು ಮದುವೆಗೆ ಒಪ್ಸೋದು ಹೇಗೆ ಅಂತ ಯೋಚನೆ ಮಾಡ್ತಾಯಿದ್ರು ಬಂಗಾರಮ್ಮನವರು. ನೀನು ಕೊನೆಗೂ ಮದುವೆಗೆ ಒಪ್ಕೊಂಡಿಯಲ್ಲ, ಅದೇ ಸಂತೋಷ. ನೀನು ಯಾವ ಹುಡುಗಿನ ಮದುವೆ ಆಗಬೇಕು ಅಂತ ಇದೆಯಪ್ಪ ಹೇಳು ಅಂತ ಅಂದಾಗ, ಅವ್ವ ಅದನ್ನು ಈಗಲೇ ಹೇಳಲ್ಲ, ಸ್ವಲ್ಪ ದಿನ ಬಿಟ್ಟು ಹೇಳ್ತೀನಿ ಅಂತ ಇತ್ತ ಕಂಠಿ ಹೇಳ್ತಾನೆ. ಆಯಿತು ಬಿಡಪ್ಪ ಆಯಿತು, ನಿನಗೆ ಯಾವಾಗ ಹೇಳಿಸ್ಬೇಕು ಅಂತದ್ದು ಆಗಲೇ ಈ ಅವ್ವನ ಹತ್ರ ಬಂದು ಹೇಳು ಅಂತ ಪುಟ್ಟಕ್ಕ ಹೇಳ್ತಾಳೆ. ನಂತರ ಪುಟ್ಟಕ್ಕನ ಮನೆಯಿಂದ ಈ ಕಡೆ ಕಂಠಿಯ ಮನೆಗೆ ಬರ್ತಾನೆ. ಕಂಠಿಯ ಮನೆಗೆ ಬಂದು ಅವ್ವನಿಗೆ ಈ ವಿಷಯನ ಹೇಳಬೇಕು ಅಂತ ಹೇಳಿ ಅವ್ವ, ಸ್ವಪ್ನ ಹಾಗೆ ಅಪ್ಪಯ್ಯ ಎಲ್ಲರೂ ಬನ್ನಿ ಅಂತ ಕಿರಿತಾನೆ. ಆಗ ಎಲ್ಲರೂ ಬಂದು ಏನಪ್ಪ ಅಷ್ಟೊಂದು ಕಿರಿತಿದ್ಯಾ ಅಂತ ಬಂಗಾರಮ್ಮ ಕೇಳಿದಾಗ, ನಿಮ್ಗೆಲ್ರಿಗೂ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕು, ಬನ್ನಿ ಒಂದು ಮುಖ್ಯವಾದ ವಿಷಯ ಐತೆ ಅಂತ ಹೇಳಿ ಈ ಕಡೆ ಕಂಠಿ ಕರಿತಾನೆ. ಆಗ ಏನದು ಮುಖ್ಯವಾದ ವಿಷಯ, ಹೇಳು ಅಂತ ಇಲ್ಲಿ ಬಂಗಾರಮ್ಮ ಹಾಗೇನೆ ಬಂಗಾರಮ್ಮನ ಗಂಡ ಎಲ್ಲರೂ ಕೇಳ್ತಾರೆ. ಆಗ ಕಂಠಿ ತುಂಬ ಮುಖ್ಯವಾದ ವಿಷಯ ಐತೆ ಅಂತ ಈ ಕಡೆ ಕಂಠಿ ಹೇಳೋದಕ್ಕೆ ಅಂತ ಬರ್ತಾ ಇರ್ತಾನೆ. ಆಗ ಬಂಗಾರಮ್ಮ, ಇವನು ಏನನ್ನು ಹೇಳಲ್ಲ, ಸುಮ್ಮನೆ ನಮ್ಮನ್ನು ಆಟ ಆಡಿಸ್ತಿದ್ದಾನೆ ರೀ, ನಡ್ರಿ ಹೋಗೋಣ, ಇವನು ಏನು ಹೇಳೋಕ್ಕಿಲ್ಲ ನಮಗೆ ಅಂತ ಇತ್ತ ಬಂಗಾರಮ್ಮ ಹೇಳ್ತಾಳೆ. ಆಗ ಕಂಠಿ, ಅಯ್ಯಯ್ಯೋ ನಿಂತ್ಕೊಳ್ಳಿ, ಇಲ್ಲ ನಿಜಕ್ಕೂ ಮುಖ್ಯವಾದ ವಿಷಯ ಐತೆ ಹೇಳ್ತೀನಿ ಅಂತ ಕಂಠಿ ಹೇಳ್ತಾನೆ. ಆಗ ಸರಿ ಅದೇನು ಬೇಗ ಹೇಳು, ಇಲ್ಲ ಅಂದರೆ ಸುಮ್ಕಿರು ಅಂದಾಗ, ಅವ್ವ ನಾನು ಇಷ್ಟು ದಿನ ಹುಡುಕ್ತಿದ್ನಲ್ಲ ಅದು ನನಗೆ ಸಿಕ್ಬಿಡ್ತು ಕಣವ ಅಂತ ಇತ್ತ ಕಂಠಿ ಹೇಳ್ತಾನೆ. ಏನು ಹುಡುಕ್ತಿದ್ದೆ, ಏನು ಸಿಕ್ತು, ಏನು ಅಂತ ಇತ್ತ ಎಲ್ಲರೂ ಆಶ್ಚರ್ಯವಾಗಿ ಕೇಳ್ತಾ ಇರ್ತಾರೆ. ಅವ್ವ ಅದೇ ನಾನು ಹುಡುಕ್ತಿದ್ನಲ್ಲವ ಇಷ್ಟು ದಿವಸ, ಅದು ನನ್ನ ಕೈಗೆ ಸಿಕ್ಬಿಡ್ತು ಕಣವ ಅಂತ ಹೇಳ್ತಾನೆ. ಆಗ ಏನು ಹುಡುಕ್ತಿದ್ದೆ, ಏನು ಸಿಕ್ತು ಅಂತ ಬಂಗಾರಮ್ಮ ಕೇಳ್ತಾಳೆ. ನನಗೆ ಏನೂ ಅರ್ಥ ಆಯ್ತಾ ಇಲ್ಲ ಕಣ್ಮಗ, ಅದೇನು ಅಂತ ಹೇಳು ಅನ್ನೋ ಅಷ್ಟರಲ್ಲಿ, ಅವ್ವ ಅದೇ ಅಂತ ಹೇಳ್ಬಿಟ್ಟು ವಿಷಯನ ಹೇಳೋಕ್ಕೆ ಹೋಗೋಷ್ಟರಲ್ಲಿ ಅತ್ತ ರಾಧಾ ಬಂದು ತಡಿತಾಳೆ. ಅಯ್ಯೋ ಮಾವ ಇರು ಮಾವ ಅಂತ ಅಂತಾಳೆ. ಆಗ ಯಾಕೆ ಏನಾಯ್ತು ರಾಧಾ ಅಂದಾಗ, ಅಯ್ಯೋ ಈ ವಿಷಯನೆಲ್ಲ ಇಲ್ಲಿ ಹೇಳ್ತಾರಾ, ಬಾಯ್ಲಿ ಅಂತ ಈ ಕಡೆ ರಾಧಾ ಕಂಠಿಯನ್ನು ಎಳ್ಕೊಂಡು ಬಂದು ಕಂಠಿಗೆ, ಅಲ್ಲ ಮಾವ ಈ ವಿಷಯವನ್ನು ಇಷ್ಟು ಬೇಗ ಹೇಳ್ತಾರಾ, ನಿನಗೆ ಅಷ್ಟು ಗೊತ್ತಾಗಲ್ವಾ ಅಂತಾಳೆ. ಅಯ್ಯ ಈಗ ಸಿಕ್ಕಾಯ್ತಲ್ಲ, ಇದನ್ನು ಹೇಳೋರು ತಪ್ಪೇನಾಯ್ತು ರಾಧಾ ಅಂದಾಗ, ನೋಡು ಕಂಠಿ ಮಾವ, ಅದಕ್ಕೆ ಅಂತ ಒಂದು ಸಂದರ್ಭ ಬರುತ್ತೆ, ಆವಾಗ ಹೇಳೋಣ, ಆವಾಗ ಮನೆಯವರೆಲ್ಲ ಖುಷಿ ಪಡ್ತಾರೆ. ಈ ಕಡೆ ಸ್ನೇಹನೂ ಮದುವೆಗೆ ಒಪ್ಕೋಬೇಕು ಅಲ್ವಾ, ಆಗ ಎಲ್ಲರೂ ಒಪ್ಕೊಂಡ ಮೇಲೆ ಬಂದು ಹೇಳಿದ್ರೆ ಎಲ್ಲರಿಗೂ ಖುಷಿ ಅಲ್ವಾ ಮಾವ ಅಂದಾಗ, ಓ ಅಲ್ವಾ ರಾಧಾ, ಅಯ್ಯ ನನ್ನ ತಲೆಗಿದು ಹೋಗಲೇ ಇಲ್ಲ ಅಂತ ಈ ಕಡೆ ಕಂಠಿ ಹೇಳ್ತಾನೆ. ಮಾವ ಅದಕ್ಕೆ ಮತ್ತೆ ನಾನು ನಿನ್ನನ್ನು ಅಲ್ಲಿಂದ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ದು ಅಂತ ರಾಧಾ ಹೇಳ್ತಾಳೆ. ಸರಿ ಬಿಡು ರಾಧಾ, ನೀನು ಹೇಳ್ದಂಗೆ ಒಂದು ಸರಿಯಾದ ಸಮಯ ನೋಡಿಕೊಂಡು ಸ್ನೇಹ ಮದುವೆಗೆ ಒಪ್ಕೊಂಡ ಮೇಲೇ ಹೇಳೋಕ್ಕಾಗುತ್ತೆ ಅಂತ ಕಂಠಿ ಹೇಳ್ತಾನೆ. ನಂತರ ಕಂಠಿ ಅಲ್ಲಿಂದ ಹೋಗ್ಬೇಕಾದ್ರೆ, ರಾಧಾ ಇದಕ್ಕೆ ನಿನ್ನ ಸಹಾಯ ಬೇಕು ರಾಧಾ ಅಂತ ಕೇಳ್ತಾನೆ. ಆಗ ಸರಿ ಮಾವ, ನನ್ನ ಸಹಾಯ ನಿನಗೆ ಯಾವಾಗಲೂ ಇದ್ದೇ ಇರುತ್ತೆ ಅಂತ ಈ ಕಡೆ ರಾಧಾ ಹೇಳ್ತಾಳೆ. ರಾಧಾ ಹೇಳಿದ ಮಾತನ್ನು ನಿಜ ಅಂತ ತಿಳ್ಕೊಂಡು ತುಂಬಾ ಸಂತೋಷದಿಂದ ಕಂಠಿ ಅಲ್ಲಿಂದ ಹೊರಟೋಗ್ತಾನೆ. ಈ ಕಡೆ ರಾಧಾ, ಅಪ್ಪ ಇವತ್ತೇನು ಕಂಠಿ ಮಾವ ಎಲ್ಲ ವಿಷಯನ ಹೇಳೋದನ್ನು ನಾನು ನಿಲ್ಲಿಸ್ದೆ, ಪದೇ ಇದೇ ರೀತಿ ಮಾಡೋದಕ್ಕಾಗಲ್ಲ, ಇದಕ್ಕೇನಾದರೂ ಒಂದು ಗತಿ ಕಾಣಿಸ್ಲೇಬೇಕು ಅಂತ ಇತ್ತ ರಾಜೇಶ್ವರಿ ಮನೆಗೆ ಬರ್ತಾಳೆ. ರಾಜೇಶ್ವರಿ ಮನೆಗೆ ಬಂದು
ನನ್ನ ಪ್ಲ್ಯಾನ್ ಎಲ್ಲ ಹಾಳಾಗೋಯ್ತು. ನಾನು ಹೇಗಾದರೂ ಮಾಡಿ ಅವಳನ್ನ ಮುಗಿಸೋಣ ಅನ್ನೋ ಅಷ್ಟರಲ್ಲಿ ಆ ರೌಡಿಗಳು ಅವಳನ್ನ ಕೊಲೆ ಮಾಡೋ ಅಷ್ಟರಲ್ಲಿ ಈ ಮಾವ ಹೋಗಿ ತಡೆದ್ಬಿಟ್ಟಿದ್ದಾನೆ ಅಂತ ಎಲ್ಲ ವಿಷಯವನ್ನು ರಾಧಾ ಹೇಳ್ತಾಳೆ. ಅದನ್ನು ಕೇಳಿಸ್ಕೊಂಡಂತಹ ರಾಜೇಶ್ವರಿ ಮತ್ತು ರಾಜೇಶ್ವರಿ ಗೆಳತಿ ತುಂಬಾ ಭಯ ಪಟ್ಕೊಂಡು, ನೋಡು ನೀನು ಕಂಠಿ ಹತ್ರ ತುಂಬಾ ಹುಷಾರಾಗಿರಬೇಕು ಅಂತ ಹೇಳ್ತಾರೆ. ಆಗ ರಾಧಾ ಅವನು ನನ್ನನ್ನೇ ಸಹಾಯ ಕೇಳ್ತಿದ್ದಾನೆ ಅಂತ ಹೇಳಿದಾಗ, ಹಾಂ ನೋಡಿದ್ಯಾ, ನಿನ್ನನ್ನೇ ಸಹಾಯ ಕೇಳ್ತಿದ್ದಾನೆ ಅಂದರೆ ನೀನು ಅವನ ನಂಬಿಕೆಯನ್ನು ಉಳಿಸ್ಕೊಳ್ಬೇಕು. ನೀನೇನಾದರೂ ಕಂಠಿ ಆ ಸ್ನೇಹನ ಸಮಸ್ಯೆ ಕೊಡ್ತಿದ್ಯಾ, ತೊಂದರೆ ಕೊಡ್ತಿದ್ಯಾ ಅಂತ ಗೊತ್ತಾದರೆ ನಿನ್ನನ್ನು ಮದುವೆ ಆಗೋದಿಲ್ಲ, ನಿನ್ನನ್ನು ಆ ಮನೇಲಿ ಇಟ್ಕೊಳ್ಳಲ್ಲ, ಹಾಗೆ ಈ ಊರಲ್ಲೇ ಇರೋದಕ್ಕೆ ಬಿಡಲ್ಲ. ಅದನ್ನು ನೀನು ನೆನ್ಪಿಟ್ಕೋಬೇಕು, ನೀನು ಅವನ ನಂಬಿಕೆನ ಉಳಿಸ್ಕೊಳ್ಳೇಬೇಕು ಅಂತ ಈ ಕಡೆ ರಾಜೇಶ್ವರಿ ಹೇಳ್ತಾಳೆ. ಆಗ ರಾಧಾ ಇದಕ್ಕೊಂದು ಗತಿ ಕಾಣಿಸ್ತೆ ಬಿಡೋಳು ಅಲ್ವೇ ಅಲ್ಲ ನಾನು ಅಂತ ಹೇಳಿಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ. ಇತ್ತ ರಾತ್ರಿ ಆಗುತ್ತೆ. ರಾತ್ರಿ ಆದಾಗ ಸ್ನೇಹ ಮತ್ತು ಸುಮಾ ಇಬ್ಬರು ಕೂತ್ಕೊಂಡಿರ್ತಾರೆ. ಆಗ ಸ್ನೇಹ ಬಂದು ಏನು ಮಾಡ್ತಿದ್ದೀಯಾ ಸುಮಾ ಅಂದಾಗ, ಏನಿಲ್ಲ ನಾನು ಡ್ರಾಯಿಂಗ್ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ. ಓ ಹೌದಾ, ಕೊಡು ಇಲ್ಲಿ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ. ಆಗ ನಿನ್ನ ಹೃದಯದಲ್ಲಿ ಯಾರಿದ್ದಾರೆ ಅವ್ರನ್ನ ನೆನೆಸ್ಕೊಂಡು ಬಿಡಿಸು ಅಂದಾಗ, ಸರಿ ಆಯಿತು ಅದನ್ನು ನಾನು ಕಣ್ಣು ಮುಚ್ಕೊಂಡು ಟ್ರೈ ಮಾಡ್ತೀನಿ ಅಂತ ಈ ಕಡೆ ಸ್ನೇಹ ಹೇಳ್ತಾಳೆ. ಹೌದಾ, ಮಾಡು ನೋಡೋಣ ಅಂತ ಹೇಳ್ತಾಳೆ. ಆಗ ಸ್ನೇಹ ಹಾಂ ಸರಿ ಅಂದ್ಬಿಟ್ಟು ಕಣ್ಣು ಮುಚ್ಕೊಂಡು ನೆನೆಸ್ಕೊಂಡು ಬರಿತಾಳೆ. ಅಲ್ಲಿ ಬರೆದಿದ್ದು ಬೇರೆ ಯಾರೂ ಅಲ್ಲ, ಅದು ಕಂಠಿ ಅಂತಲೇ ಹೇಳ್ಬೋದು. ಕಣ್ಣು ಮುಚ್ಕೊಂಡು ಕಂಠಿ ಡ್ರಾಯಿಂಗನ್ನು ಇತ್ತ ಸ್ನೇಹ ಮಾಡ್ತಾಳೆ. ಸ್ನೇಹ ಕಣ್ಣು ಮುಚ್ಕೊಂಡು ಇತ್ತ ಕಂಠಿ ಚಿತ್ರವನ್ನು ಬಿಡಿಸೇ ಬಿಡ್ತಾಳೆ. ಈ ಕಡೆ ಅದನ್ನು ಸುಮಾ ನೋಡ್ತಾಳೆ. ಯಾರು ನಿನ್ನ ಮನಸ್ಸಲ್ಲಿರೋದು, ಕೊಡು ನೋಡೋಣ ಯಾರು ಚಿತ್ರ ಬಿಡಿಸಿದ್ಯಾ ಅಂತ ಹೇಳ್ತಾಳೆ. ಆಗ ಕಣ್ಬಿಟ್ಟು ನೋಡಿದಾಗ ಸ್ನೇಹಾಗೇನೆ ಆಶ್ಚರ್ಯ ಆಗುತ್ತೆ. ಹಾಂ ಅಂತ ಈ ಥರ ನೋಡ್ತಾ ಇರಬೇಕಾದ್ರೆ ಏನು ನಾನು ಇವ್ರ ಚಿತ್ರ ಬಿಡಿಸಿದ್ದೀನ ಅಂತ ಸ್ನೇಹ ಮನಸ್ಸಲ್ಲಿ ಅಂದ್ಕೊಳ್ತಾಳೆ. ನಂತರ ಯಾರು ಚಿತ್ರ ಬಿಡಿಸಿದ್ಯಾ ಕೊಡು ಅಂದಾಗ, ಕೊಡು ಅಂತ ನೋಡಿದಾಗ ಇಲ್ಲ ಚಿತ್ರ ಅಷ್ಟೊಂದು ಚೆನ್ನಾಗಿಲ್ಲ, ಬೇಡ ಅಂತ ಹೇಳ್ಬಿಟ್ಟು ಕೇಳ್ತಾ ಇರ್ತಾಳೆ. ಆಗ ಅಯ್ಯೋ ನಾನು ಯಾರು ಚಿತ್ರ ಬಿಡಿಸಿದ್ಯಾ ನೀನು ಅಂತ ನೋಡಲೇಬೇಕು, ಪ್ಲೀಸ್ ಕೊಡು ಅಂತ ಇತ್ತ ಸುಮ್ಮ ಕೇಳ್ತಾಳೆ. ಅಯ್ಯೋ ನಿಜವಾಗ್ಲೂ ಬೇಡ ಬಿಡು ಅಂದಾಗ, ಇಲ್ಲ ನಾನು ನೋಡಲೇಬೇಕು ಕೊಡು ಅಂತ ಹೇಳಿಬಿಟ್ಟು ಸುಮ್ಮ ಕಿತ್ಕೊಂಡು ನೋಡ್ತಾಳೆ. ಅಲ್ಲಿದ್ದು ಬೇರೆ ಯಾರ್ದು ಅಲ್ಲ ಕಂಠಿ ಚಿತ್ರ ಅಂತ ನೋಡಿ ಸುಮಗೆ ಶಾಕ್ ಆಗುತ್ತೆ. ಇದೇನಿದು ನೀನು ನಮ್ಮ ಭಾವನ ಚಿತ್ರ ಬಿಡಿಸಿದ್ಯಲ್ಲ ಅಂತ ಕೇಳ್ತಾಳೆ. ಆಗ ಅದು ನಾನು ಕಣ್ಮುಚ್ಕೊಂಡು ಬಿಡಿಸ್ದೆ, ಬಟ್ ಅವ್ರ ಚಿತ್ರ ಬರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ತಾಳೆ. ಹೋಗ್ಲಿ ಬಿಡು, ನಿನ್ನನ್ನು ಕಾಪಾಡಿದ್ರಲ್ಲ ಅದಕ್ಕೆ ಅವ್ರ ಚಿತ್ರ ಬಿಡಿಸಿದ್ಯಾ ಅಂತ ಹೇಳ್ಬಿಟ್ಟು ಸುಮಾ ಹೇಳ್ತಾಳೆ. ನಂತರ ಸ್ನೇಹ ಮತ್ತು ಸುಮಾ ಇಬ್ಬರು ಕೂಡ ಮಲ್ಕೊಂಡಿರ್ತಾರೆ. ಈ ಕಡೆ ಕಂಠಿಗೆ ಸ್ನೇಹ ಅದೇ ನೆನಪಾಗ್ತಿರುತ್ತೆ. ಸಡನ್ನಾಗಿ ಎದ್ದು ಕೂತು, ಇದೇನಿದು ನಮ್ಮವರು ನನ್ನನ್ನು ಕರಿತಿದ್ದಾರೆ ಅಂತ ಅನಿಸ್ತಾ ಇದೆಯಲ್ಲ, ಏನಾದರೂ ಅವರಿಗೆ ಸಮಸ್ಯೆ ಆಗಿದೆಯಾ, ಮೊದಲು ಹೋಗಿ ಅವ್ರನ್ನ ನೋಡ್ಕೊಂಬರ್ಬೇಕು ಅಂತ ಹೇಳಿ ಈ ಕಂಠಿ ಗೆಳೆಯರನ್ನು ಕರ್ಕೊಂಡು ಇತ್ತ ಸ್ನೇಹ ಮನೆಗೆ ಬರ್ತಾನೆ. ಸ್ನೇಹ ಮನೆಗೆ ಬಂದುಬಿಟ್ಟು ಕದ್ದು ಮುಚ್ಚಿ ಸ್ನೇಹನ ನೋಡೋಕ್ಕೆ ಟ್ರೈ ಮಾಡ್ತಾ ಇರ್ತಾನೆ. ಟ್ರೈ ಮಾಡಬೇಕಾದ್ರೆ ಈ ಕಡೆ ಕಂಠಿಯ ಗೆಳೆಯರು ಸೌಂಡನ್ನು ಮಾಡಿಬಿಡ್ತಾರೆ. ಆಗ ಯಾರಿದು ಇಷ್ಟೊಂದು ಸೌಂಡ್ ಮಾಡ್ತಿದಾರಲ್ಲ ಅಂತ ಹೇಳಿಬಿಟ್ಟು ಪುಟ್ಟಕ್ಕ, ಸ್ನೇಹ, ಸುಮಾ ಹಾಗೇನೆ ಎಲ್ಲರೂ ಕೂಡ ಹೊರಗಡೆ ಬರ್ತಾರೆ. ಇದ್ಯಾರಿದು ಅಂತ ನೋಡಬೇಕಾದ್ರೆ ಈ ಕಡೆ ಕಂಠಿ ಮತ್ತು ಕಂಠಿ ಗೆಳೆಯರು ನಿಂತಿರ್ತಾರೆ. ಅಳಿಯಂದ್ರು ಇಷ್ಟೊತ್ತಿನಲ್ಲಿ ಯಾಕೆ ಅಳಿಯಂದ್ರು ಬಂದಿದ್ದಾರೆ ಅಂತ ಎಲ್ಲ ಆಶ್ಚರ್ಯದಿಂದ ನೋಡಬೇಕಾದ್ರೆ ಈ ಕಡೆ ಕಂಠಿಗೆ ನಾಚಿಕೆ ಆಗಿಬಿಡುತ್ತೆ. ಇದೇನಿದು ನೀವಿಲ್ಲಿ ಅಂತ ಎಲ್ಲರೂ ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಆಗ ಅದು ಇಲ್ಲೇನೋ ಕೆಲಸ ಇತ್ತು ಅದಕ್ಕೆ ಬಂದ್ವಿ ಅಂತ ಕಂಠಿ ಹೇಳಿದಾಗ, ಏನು ಕೆಲಸ ಇತ್ತಪ್ಪ ಇಷ್ಟೊತ್ತಿನಲ್ಲಿ, ಅದು ಮಧ್ಯರಾತ್ರಿಲಿ, ಅದು ಈ ಸರೋತ್ನಲ್ಲಿ ಏನು ಕೆಲಸ ಇತ್ತು ಅಂತ ಈ ಕಡೆ ಪುಟ್ಟಕ್ಕ ಕೇಳ್ತಾಳೆ. ಆಗ ಇಲ್ಲೇ ಎಲ್ಲ ಒಂದು ಕೆಲಸ ಇತ್ತು ಅದಕ್ಕೆ ಬಂದಿದ್ವಿ ಅಂತ ಹೇಳ್ತಾನೆ. ಈ ಕಡೆ ಸ್ನೇಹ ಬಿಡಿಸಿದಂತಹ ಚಿತ್ರ ಗಾಳಿಯಲ್ಲಿ ಆರಿ ಬಂದು ನೆಲಕ್ಕೆ ಬಿದ್ದುಬಿಡುತ್ತೆ. ಅದನ್ನು ನೋಡಿ ಕಂಠಿ, ಇದೇನಿದು ನನ್ನ ಚಿತ್ರ ಆಯ್ತಲ್ಲ ಅಂದಾಗ ಸುಮಾ ಹೇಳ್ತಾಳೆ, ಇದನ್ನು ಬಿಡಿಸಿದ್ದು ಬೇರೆ ಯಾರೂ ಅಲ್ಲ ನಮ್ಮ ಸ್ನೇಹಕ್ಕ ಅಂದಾಗ ಕಂಠಿಗೆ ತುಂಬಾ ಖುಷಿಯಾಗುತ್ತೆ. ಇವರ ಮನಸ್ಸಲ್ಲೂ ನಾನೇ ಇದ್ದೀನಾ, ನಮ್ಮವರ ಮನಸ್ಸಲ್ಲಿ ನಾನೇ ಇದ್ದೀನಿ, ನನ್ನ ಚಿತ್ರನ ಬರೆದಿದ್ದಾರಲ್ಲ, ಇವರು ನನ್ನನ್ನು ಇಷ್ಟಪಡ್ತಿದ್ದಾರೆ, ನಾನು ಇವ್ರನ್ನ ತುಂಬಾ ಇಷ್ಟಪಡ್ತೀನಿ ಅಂತ ಈ ಕಡೆ ಕಂಠಿ ಅಂದ್ಕೊಳ್ತಾನೆ. ಈ ಕಡೆ ಸ್ನೇಹಾಗೆ ಸ್ವಲ್ಪ ನಾಚಿಕೆ ಆಗ್ತಿರುತ್ತೆ. ನೀವಾ ನನ್ನ ಚಿತ್ರ ಬರೆದಿದ್ದು ಅಂತ ಕೇಳ್ತಾನೆ. ಆಗ ಅದು ಅಂತಿರ್ತಾಳೆ. ಹ್ಞೂ ಬಾವಾ, ಸ್ನೇಹಕ್ಕನೇ ಬರೆದಿದ್ದು ಅಂತ ಈ ಕಡೆ ಸುಮಾ ಹೇಳ್ತಾಳೆ. ಆಗ ಕಂಠಿಗೆ ತುಂಬಾ ಖುಷಿಯಾಗುತ್ತೆ. ಆ ಚಿತ್ರವನ್ನು ನೋಡಿ ಈ ಕಡೆ ರಾಧಾ ತುಂಬಾ ಸಿಟ್ಟು ಮಾಡ್ಕೊಳ್ತಾ ಇರ್ತಾಳೆ. ಇವಳು ಈ ಚಿತ್ರವನ್ನು ಬರೆದಿದ್ದಾಳಲ್ಲ ಅಂತ ಸಿಟ್ಟು ಮಾಡಿಕೊಂಡು ಇವಳಿಗೇನಾದರೂ ಗತಿ ಕಾಣಿಸ್ತೀನಿ ಅಂತ ಅಂದ್ಕೊಳ್ತಾಳೆ. ಈ ಕಡೆ ಕಂಠಿಗೆ ತುಂಬಾ ಖುಷಿಯಾಗುತ್ತೆ. ಕಂಠಿ ಆ ಚಿತ್ರವನ್ನು ನೋಡಿ ಸ್ನೇಹಾಗೆ ಪ್ರಪೋಸ್ ಮಾಡ್ತಾನ, ಹಾಗೇನೆ ಈ ರಾಧಾ ಮುಂದೆ ಏನು ಮಾಡ್ತಾಳೆ, ರಾಧಾ ಬಣ್ಣ ಬಯಲು ಮಾಡ್ತಾನ ಕಂಠಿ, ಅಥವಾ ರಾಧಾ ಏನಾದರೂ ಪ್ಲ್ಯಾನ್ ಮಾಡಿ ಸ್ನೇಹನ ಮುಗಿಸೋದಕ್ಕೆ ಪ್ರಯತ್ನ ಪಡ್ತಾಳ ಅಂತಕ್ಕಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಹಾಗೆಯೇ ಪುಟ್ಟಕ್ಕ ಸ್ನೇಹ ಮತ್ತು ಕಂಠಿ ಮದುವೆಗೆ ಒಪ್ಕೊಳ್ತಾಳ ಅಂತಕ್ಕಂಥದ್ದನ್ನು ಸಹ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಕಂಠಿ ಮತ್ತು ಸ್ನೇಹ ಜೋಡಿ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಕಂಠಿ ಅದು ತುಂಬಾ ಖುಷಿಯಾಗಿದ್ದಾನೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.